ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 11/8/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 20/6/2020. ಓಂ ನಮಃ ಶಿವಾಯ. ಕರ್ಮಯೋಗಿ ಮಕ್ಕಳೇ, ಅತ್ಯಂತ ದೊಡ್ಡ ಕರ್ಮವೆಂದರೆ ಪ್ರತಿದಿನ ಮುರುಳಿ ಕೇಳುವುದು, ಓಂಕಾರ ಮಾಡುವುದು ಮತ್ತು ತಂದೆಯನ್ನು ನೆನಪು ಮಾಡುವುದು. ಇದು ಅತ್ಯಂತ ದೊಡ್ಡ ಮತ್ತು ಮೊದಲ ಕರ್ಮವಾಗಿದೆ. ಇದರ ಫಲವು ನಿಮಗೆ ಈ ಜನ್ಮದಲ್ಲಿ ಸಿಗುವುದರ ಜೊತೆಗೆ ಸತ್ಯಯುಗದಲ್ಲಿಯೂ ಸಿಗುತ್ತದೆ ಮತ್ತು 21 ಜನ್ಮಗಳವರೆಗೆ ಸಿಗುತ್ತಲೇ ಇರುತ್ತದೆ. ಓಂ ನಮಃ ಶಿವಾಯ್. ವಾ ಮಕ್ಕಳೇ, ಬನ್ನಿ ಬನ್ನಿ. ಇದೇನಿದು? ದಾಲ್ ರೋಟಿ. ಇದು ತಂದೆಯ ಭರವಸೆ. ದಾಲ್ ರೋಟಿಗಾಗಿ ಮಾತ್ರ. ಆದ್ದರಿಂದ ಇವತ್ತಿನ ನಂತರ ನೀವು ಚಿಂತೆ ಮಾಡಿದರೆ ತಂದೆ ಚಿಂತೆ ಮಾಡುವುದಿಲ್ಲ. ಇದನ್ನು ಮೊದಲೇ ಹೇಳುತ್ತಿದ್ದೇನೆ. ಒಂದು, ನೀವೇ ಚಿಂತೆ ಮಾಡಿ ಅಥವಾ ತಂದೆಗೆ ಚಿಂತೆ ಮಾಡಲು ಬಿಡಿ. ನಾವು ತಂದೆಗಿಂತಲೂ ಚೆನ್ನಾಗಿ ಮಾಡಬಲ್ಲೆವು ಎಂದು ಮಕ್ಕಳು ಯೋಚಿಸುತ್ತಾರೆ. ಹಾಗಿದ್ದರೆ ಮಾಡಿ ತೋರಿಸಲಿ. ನಾವು ತಂದೆಗಿಂತಲೂ ಚೆನ್ನಾಗಿ ಭಾಷಣ ಮಾಡುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಒಳ್ಳೆಯದು. ಮಾಲ್ ಯಾರದು? ಮಾಲು ಯಾರದ್ದು? ಭಾಷಣ ಮಾಡುತ್ತೀರಿ, ಆದರೆ ಮಾರಾಟ ಮಾಡುತ್ತಿರುವುದು ಯಾರದ್ದನ್ನು? ತನ್ನ ಸ್ವಂತ ಮಾಲನ್ನು ಮಾರಾಟ ಮಾಡಿ ತೋರಿಸಲಿ ಮತ್ತು ತನ್ನ ಸ್ವಂತ ಕೀರ್ತಿಯನ್ನು ಮಾಡಿ ತೋರಿಸಲಿ. ಆದ್ದರಿಂದ ತಂದೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸರಿ ತಾನೆ? ಈಗ ಹೇಳಿ, ನಾನು ಬಾಬನವಳು, ಬಾಬಾ ನನ್ನವರು. ಮತ್ತು ಬಾಬಾ, ನಾನು ಸದಾ ನಿಮ್ಮ ಜೊತೆಗಿರುತ್ತೇನೆ. ಪಕ್ಕ ಜೊತೆಗಿರುತ್ತೀರಿ, ಸರಿ ತಾನೆ? ಮತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆಯೇ? ಎಲ್ಲಿಗೆ ಕಳುಹಿಸುತ್ತಿದ್ದಾರೆ ಎಂದು ಏಕೆ ಯೋಚಿಸುತ್ತೀರಿ? ಇದು ಯೋಚಿಸುವ ಕೆಲಸ ನಿಮ್ಮದಲ್ಲ. ನೀವು ಯೋಚಿಸಬೇಡಿ. ನೀವು ಯೋಚಿಸಿದರೆ ಏನಾದರೂ ನಷ್ಟವಾಗಬಹುದು ಮತ್ತು ತಂದೆ ಯೋಚಿಸಿದರೆ ಎಲ್ಲಾ ನಷ್ಟದ ಜವಾಬ್ದಾರಿ ಯಾರದ್ದು? ತಂದೆಯದ್ದು. ತನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಿ. ಅಷ್ಟೇ. ನಾನು ಮತ್ತು ನನ್ನ ಬಾಬಾ, ಮೂರನೆಯವರು ಯಾರೂ ಇಲ್ಲ. ನನ್ನ ಬಾಬಾ ಬಂದು ಬಿಟ್ಟರು. ಎಲ್ಲಾ ಮಕ್ಕಳಿಗೆ ಹೇಳುವುದು, ಯಾರ ಮನಸ್ಸಿನಲ್ಲಿಯಾದರೂ ಯಾವುದೇ ರೀತಿಯ ಸಂಕಲ್ಪಗಳು ಓಡುತ್ತಿದ್ದರೆ ಪತ್ರ ಬರೆಯಿರಿ. ಹಾಗೆ ನೋಡಿದರೆ ಬಾಬಾ ಪ್ರತಿಯೊಬ್ಬ ಮಗುವಿನ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ. ಆದರೆ ಈಗ ಜ್ಞಾನವನ್ನು ಸಾರದಲ್ಲಿ ಅಡಗಿಸಬೇಕಿದೆ, ವಿಸ್ತಾರಕ್ಕೆ ಹೋಗಬಾರದು. ಸರಿ ತಾನೆ? ಮತ್ತು ಯಾರಾದರೂ ಏನಾದರೂ ಕೇಳಬೇಕಿದೆಯೇ? ಒಬ್ಬರು ಕೇಳಿದರು, ನೀವು ಅವ್ಯಕ್ತರಾದಾಗ ಕೊನೆಯ ಕ್ಲಾಸ್ನಲ್ಲಿ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಎಂದು ಹೇಳಿದ್ದೀರಿ. ಈಗ ಪ್ರಶ್ನೆ ಎಂದರೆ, ನಿರ್ವಿಕಾರಿಯಲ್ಲಿ 5 ವಿಕಾರಗಳ ಮಾತು ಬಂದು ಬಿಟ್ಟಿತು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದಿಂದ ಮುಕ್ತಿ ಎಂದ ಮೇಲೆ ಮತ್ತೆ 3ನೇ ಪದ ನಿರಹಂಕಾರಿ ಏಕೆ? ಒಳ್ಳೆಯದು. ನಿರಾಕಾರಿ ಎಂದರೇನು? ನಾನು ಆತ್ಮ, ಬಿಂದು ಸ್ವರೂಪ. ನಿರ್ವಿಕಾರಿ ಎಂದರೆ ಯಾವುದೇ ವಿಕಾರಗಳಿಲ್ಲದಿರುವುದು ಮತ್ತು ನಿರಹಂಕಾರಿ ಎಂದರೆ ನೀವು ಇಡೀ ಜೀವನದಲ್ಲಿ ಎಷ್ಟು ಜ್ಞಾನವನ್ನು ಪಡೆದಿದ್ದೀರೋ, ಏನನ್ನು ಕಲಿಯುತ್ತಿದ್ದೀರೋ ಅದರ ಬಗ್ಗೆಯೂ ಅಭಿಮಾನವಿರಬಾರದು. ಅದು ನಿರಹಂಕಾರಿ. ನಿರ್ವಿಕಾರಿ ಬೇರೆ, ಅದರಲ್ಲಿ ಯಾವುದೇ ವಿಕಾರಗಳಿರುವುದಿಲ್ಲ. ಈ ಜ್ಞಾನದಲ್ಲಿ ನಮ್ಮೊಳಗೆ ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವಿಲ್ಲ. ನಾವು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಹೇಳುತ್ತಾರಲ್ಲ, ಇದು ಕೂಡ ಒಂದು ಅಹಂಕಾರವೇ ಆಗಿದೆ. ಈ ಸೂಕ್ಷ್ಮ ಅಹಂಕಾರ ಜ್ಞಾನದ ಅಹಂಕಾರದಿಂದಲೂ ದೂರವಾಗಿ ಸಂಪೂರ್ಣ ನಿರ್ವಿಕಾರಿಯಾಗಬೇಕು. ಸ್ವಾಭಿಮಾನ ಬೇರೆ, ಆದರೆ ಸೂಕ್ಷ್ಮದಲ್ಲಿ ಬರುವ ಅಹಂಕಾರವೇ ಬೇರೆ. ಈಗ ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ನಮಗೆ ಯಾವುದೇ ಅಹಂಕಾರ ಬಾರದಿರಲಿ ಎಂದು. ಆದರೆ ನಿಧಾನವಾಗಿ ಸೂಕ್ಷ್ಮ ರೂಪದಲ್ಲಿ ಅದು ಬಂದು ಬಿಡುತ್ತದೆ. ನಿಮ್ಮಲ್ಲಿ ಈ ಕೊರತೆ ಇದೆ, ಇದನ್ನು ಸರಿಪಡಿಸಿಕೊಳ್ಳಿ ಎಂದು ಯಾರಾದರೂ ಹೇಳಿದರೆ ಆಗ ಏನು ಹೇಳುತ್ತಾರೆ? ಅರೆ, ನಾನು ಬಾಬನನ್ನು ಭೇಟಿಯಾಗಿ ಎಷ್ಟು ಸಮಯವಾಯಿತು, ನನಗೆ ಎಲ್ಲಾ ಜ್ಞಾನವಿದೆ, ನನಗೆಲ್ಲಾ ತಿಳಿದಿದೆ ಎಂದು. ಆಗ ಅದನ್ನು ಏನೆನ್ನಬೇಕು? ಇದು ಕೂಡ ಜ್ಞಾನದ ಅಭಿಮಾನವಾಗಿದೆ. ಈ ಅಭಿಮಾನದಿಂದಲೂ ಆಚೆ ಹೋಗಬೇಕು. 2ನೇ ಮಾತು, ನಿರ್ವಿಕಾರಿ ಈ ಸ್ಥೂಲ ಪ್ರಪಂಚದಿಂದ ಮತ್ತು ನಿರಹಂಕಾರಿ ಈ ಪ್ರಪಂಚದಿಂದಲೂ ಆಚೆ. ನಾವು ಈ ಶರೀರಕ್ಕೆ ಬಂದಾಗ, ಮಾತನಾಡಿದಾಗ ಈ ಶರೀರದ ಸೂಕ್ಷ್ಮ ಶರೀರದ ಸ್ಥೂಲ ಬಂಧನಗಳಿಂದಲೂ ಆಚೆ. ಯಾವುದು? ಒಂದು, ನಾನಾತ್ಮ, ಇನ್ನೇನೂ ಇಲ್ಲ. ಒಬ್ಬರು ಕೇಳಿದರು, ಬ್ರಹ್ಮ ಮತ್ತು ನಿಮಗೆ ತಾವು ರಾಧೆ ಮತ್ತು ನೀವು ಕೃಷ್ಣ ಎಂದು ತಿಳಿದು ಬಂದಂತೆ ಪ್ರತಿಯೊಂದು ಆತ್ಮಕ್ಕೂ ತನ್ನ ಭವಿಷ್ಯದ ಜೀವನ ಸಂಗಾತಿ ಯಾರಾಗುತ್ತಾರೆ ಎಂದು ತಿಳಿದು ಬರುತ್ತದೆಯೇ? ಉತ್ತರ,
ಅವಶ್ಯವಾಗಿ ತಿಳಿಯುತ್ತದೆ. ಆದರೆ ಪುರುಷಾರ್ಥದ ಅನುಸಾರ ಜೀವನ ಸಂಗಾತಿಯ ಬಗ್ಗೆ ಹೇಗೆ ತಿಳಿಯುತ್ತದೆ? ಈಗ ಉದಾಹರಣೆಗೆ, ಇವತ್ತಿನ ಸಮಯದಲ್ಲಿ ಜೋಡಿಗಳು ಹೇಗೆ ತಯಾರಾಗುತ್ತವೆ? ಯಾರೊಂದಿಗಾದರೂ ವಿವಾಹವಾದರೆ ಇಬ್ಬರ ಸಂಸ್ಕಾರಗಳು ಒಂದೇ ರೀತಿ ಇರಬೇಕೆಂದೇನಿಲ್ಲ. ಆದರೆ ಇಬ್ಬರ ಸಂಸ್ಕಾರಗಳನ್ನು ಹೊಂದಾಣಿಕೆ ಮಾಡಿ ವಿವಾಹ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಸತ್ಯಯುಗದಲ್ಲಿ ಮಾಲೆ ಹೇಗೆ ತಯಾರಾಗುತ್ತದೆ? ಮಣಿಯು ಸರಿಯಾಗಿ ತನ್ನ ಜಾಗದಲ್ಲಿರುತ್ತದೆ. ಪುರುಷಾರ್ಥವು ಮುಂದೆ ಸಾಗಿದಂತೆ, ತೀವ್ರವಾದಂತೆ, ಯಾರ ಪುರುಷಾರ್ಥವು ಚೆನ್ನಾಗಿದೆಯೋ ಅವರಿಗೆ ತಮ್ಮ ಜೀವನ ಸಂಗಾತಿಯ ಬಗ್ಗೆಯೂ ತಿಳಿದು ಬರುತ್ತದೆ. ಇದು ನಿಮ್ಮ ಪುರುಷಾರ್ಥದ ಅನುಸಾರವೇ ಆಗಿದೆ. ನಿಮ್ಮ ಪುರುಷಾರ್ಥವು ಚೆನ್ನಾಗಿದ್ದರೆ, ನೀವು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿದ್ದರೆ, ನಿಮ್ಮ ಸ್ಥಿತಿ ಚೆನ್ನಾಗಿದ್ದರೆ, ಆಗ ಅದರಂತೆ ನಿಮ್ಮ ಜೀವನ ಸಂಗಾತಿ ಸಿಗುತ್ತಾರೆ. ಆದರೆ ಅದು ಮೊದಲೇ ತಿಳಿದು ಬರುವುದಿಲ್ಲ. ಏಕೆಂದರೆ ಮೊದಲೇ ತಿಳಿದು ಬಂದರೆ ಮನಸ್ಸಿನಲ್ಲಿ ಮತ್ತೆ ವಿಕಾರಗಳು ಬರಲು ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸ್ಥಿತಿಯೂ ಕೂಡ ಅಂತಿಮ ಸಮಯದ್ದಾಗಿರುತ್ತದೆ. ಬಾಬಾ ಕೂಡ ಎಲ್ಲರಿಗೂ ತಮ್ಮ ಜೀವನ ಸಂಗಾತಿಯ ಬಗ್ಗೆ ತಿಳಿಯುವ ಶಕ್ತಿಯನ್ನು ನೀಡುವುದಿಲ್ಲ. ಈ ಮಗು ಏನೇ ಮಾಡಿದರೂ ಸೇವೆಯ ಅರ್ಥವಾಗಿಯೇ ಮಾಡುತ್ತದೆ ಎಂದು ಬಾಬಾ ಯಾರನ್ನು ಚೆನ್ನಾಗಿ ತಿಳಿದಿದ್ದಾರೋ ಅವರಿಗೆ ಮಾತ್ರ ಆ ಶಕ್ತಿ ಸಿಗುತ್ತದೆ. ಇಲ್ಲದಿದ್ದರೆ ಅಂತಿಮ ಸಮಯದ ಕೆಲವು ಕ್ಷಣಗಳಲ್ಲಿ ಮಾತ್ರ ಆ ಶಕ್ತಿ ಸಿಗುತ್ತದೆ. ಆಗ ವಿಷಯ ತಿಳಿದರೂ ಯಾವುದೇ ವಿಕಾರಗಳು ಬರುವ ಅವಕಾಶವೇ ಇರುವುದಿಲ್ಲ. ಒಬ್ಬರು ಕೇಳಿದರು, ಬಾಬಾ, ಮನಸ್ಸನ್ನು ಹೇಗೆ ಸ್ವಚ್ಛಗೊಳಿಸುವುದು? ಉತ್ತರ: ಮನೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತೀರಿ? ನೋಡಿ, ನನ್ನ ಬಾಬಾ ಮತ್ತು ನಾನು ಇವರಿಬ್ಬರು ಒಂದು ಪೊರಕೆ ಮತ್ತು ಒಂದು ಸಾಬೂನು ಇದ್ದಂತೆ. ನನ್ನ ಬಾಬನಿಂದ ಅಂತಹ ಒಂದು ಕಾರಂಜಿ ಹೊರಹೊಮ್ಮುತ್ತಿದೆ. ಅದು ಆತ್ಮನಾದ ನನಗೆ ಚೆನ್ನಾಗಿ ಸಾಬೂನು ಹಚ್ಚಿ ಸ್ವಚ್ಛಗೊಳಿಸುತ್ತಿದೆ. ಮತ್ತು ಆತ್ಮನಾದ ನನ್ನ ಎಲ್ಲಾ ಕೊಳೆ ತೊಳೆದು ಹೋಗಿದೆ. ಮತ್ತು ಕೊಳೆ ಎಂದರೇನು? ಮೊದಲು ಕೊಳೆಯನ್ನು ತಿಳಿದುಕೊಳ್ಳಿರಿ. ಒಂದು ಕೊಳೆ ಎಂದರೆ ಮೊದಲನೆಯದಾಗಿ ಯಾವ ಯಾವ ಕೆಟ್ಟ ಗುಣಗಳು. ಯಾರಿಗಾದರೂ ದುಃಖ ಕೊಡುವುದು ಒಂದು ಕೊಳೆ, ಅಹಂಕಾರ ಪಡುವುದು ಒಂದು ಕೊಳೆ, ದೃಷ್ಟಿ ವೃತ್ತಿಯನ್ನು ಸರಿಯಾಗಿ ಇಟ್ಟುಕೊಳ್ಳದಿರುವುದು ಒಂದು ಕೊಳೆ. ಕೊಳೆ ಎಂದರೇನು? ಯಾರದ್ದಾದರೂ ಮೋಹದಲ್ಲಿ ಸಿಲುಕಿಕೊಳ್ಳುವುದು ಕೊಳೆ. ಎಲ್ಲಕ್ಕಿಂತ ದೊಡ್ಡ ಕೊಳೆ ಎಂದರೆ ತನ್ನನ್ನು ಶರೀರ ಎಂದು ತಿಳಿದುಕೊಳ್ಳುವುದು. ಯಾವ ದಿನ ನಿಮ್ಮನ್ನು ನೀವು ಆತ್ಮ ಎಂದು ಅನುಭವ ಮಾಡುತ್ತೀರೋ, ಆತ್ಮ ಎಂದು ತಿಳಿಯಲು ಪ್ರಾರಂಭಿಸುತ್ತೀರೋ, ಅಂದು ನಿಮ್ಮ ದೊಡ್ಡ ಕೊಳೆ ನಾಶವಾಗುತ್ತದೆ. ನೀವು ಸ್ವಚ್ಛವಾಗುತ್ತೀರಿ. ಮತ್ತು ಕೊಳೆ ಯಾವಾಗ ನಾಶವಾಗುತ್ತದೆ? ನನ್ನ ಬಾಬಾ ಎಂದು ಹೇಳಿದಾಗ. ನನ್ನ ಬಾಬಾ ಎಂದ ಕೂಡಲೇ ಬಾಬನ ಗುಣಗಳು ನೆನಪಿಗೆ ಬರುತ್ತವೆ. ನನ್ನ ಬಾಬಾ ಹೇಗೆ ಕಾಣುತ್ತಾರೆ? ಬಿಂದು, ಸೂಕ್ಷ್ಮವಾಗಿದ್ದಾರೆ. ಹಾಗಿದ್ದರೆ ಆತ್ಮನಾದ ನಾನು ಕೂಡ ಹೇಗೆ? ಸೂಕ್ಷ್ಮ. ನನ್ನ ಬಾಬಾ ಏನು ಮಾಡುತ್ತಾರೆ? ಪ್ರೇಮದ ಸಾಗರವಾಗಿದ್ದಾರೆ. ಹಾಗಿದ್ದರೆ ಆತ್ಮನಾದ ನಾನು ಕೂಡ ಯಾರು? ಮಾಸ್ಟರ್, ಪ್ರೇಮ ಸ್ವರೂಪ. ನನ್ನ ಬಾಬಾ ಸಾಗರ, ನಾನು ಮಾಸ್ಟರ್. ಎಲ್ಲಾ ಗುಣಗಳನ್ನು ಅಳವಡಿಸಿಕೊಳ್ಳಿ. ಕಾಪಿ ಮಾಡುತ್ತಾರಲ್ಲ, ಹಾಗೆ. ತಿಳಿದಿದೆಯೇ ಕಾಪಿ ಹೇಗೆ ಮಾಡುತ್ತಾರೆ? ಒಂದು ಚಿತ್ರ ಬಿಡಿಸಲು ಹೇಳಿದರೆ ಅದನ್ನು ಎದುರಿಗೆ ಇಟ್ಟುಕೊಂಡು ಚಿತ್ರ ಬಿಡಿಸುತ್ತಾರಲ್ಲವೇ? ಅದು ಹೇಗಿದೆಯೋ ಅಂತಹ ಗುಣಗಳನ್ನು ಅದರಲ್ಲಿ ಇಳಿಸುತ್ತಾರೆ. ಒಂದು ಚಿತ್ರವು ಶರೀರದ್ದಾಗಿದೆ. ಆದರೆ ನಾವು ಬಾಬನ ಚರಿತ್ರೆಯನ್ನು ಕಾಪಿ ಮಾಡಬೇಕು, ಚಿತ್ರವನ್ನಲ್ಲ. ಚಿತ್ರವೇನಿದೆ? ಒಂದು ಬಿಂದು. ಆದ್ದರಿಂದ ಚರಿತ್ರೆ ಬಂದ ಕೂಡಲೇ ಅಂತಹ ಚಿತ್ರವು ತಾನಾಗಿಯೇ ಕಾಣತೊಡಗುತ್ತದೆ. ನಾನು ಆತ್ಮ. ಈ ಚಿತ್ರವು ಅಲ್ಪಕಾಲದ್ದೇ. ಆದರೆ ನಾನು ಹೇಗಿದ್ದೇನೆ? ನಾನು ಪ್ರೇಮ ಸ್ವರೂಪಳಾಗಿದ್ದೇನೆ. ನಾನು ಸುಖ ನೀಡುವವಳಾಗಿದ್ದೇನೆ. ಇದು ಅತ್ಯಂತ ಮುಖ್ಯವಾದ ವಿಷಯ, ಸರಿತಾನೆ? ಒಬ್ಬರು ಕೇಳಿದರು, ಈಗಿನ ಪ್ರಪಂಚದಲ್ಲಿರುವ ಅಡ್ವಾನ್ಸ್ ಪಾರ್ಟಿಯ ಆತ್ಮಗಳು ದೇವತೆಗಳಿಗೆ ಜನ್ಮ ನೀಡಲು ನಿಮಿತ್ತರಾಗುತ್ತಾರಲ್ಲವೇ? ಆ ಇಬ್ಬರು ಆತ್ಮಗಳಿಗೆ ತಾವು ನಿಮಿತ್ತರು ಎಂದು ಹೇಗೆ ತಿಳಿಯುತ್ತದೆ? ದೇವತೆಗಳಿಗೆ ಜನ್ಮ ನೀಡುವ ಆತ್ಮಗಳು ಲೌಕಿಕದಲ್ಲಿಯೂ ಪತಿ ಪತ್ನಿಯಾಗಿರುತ್ತಾರೆಯೇ? ಖಂಡಿತವಾಗಿಯೂ ಇಲ್ಲ. ಇದು ಎಲ್ಲರ ಬಗ್ಗೆಯೂ ಹೇಳುತ್ತಿಲ್ಲ. ಆದರೆ ಎಲ್ಲರೂ ಹಾಗೆ ಪತಿ ಪತ್ನಿಯರಾಗಿರುವುದಿಲ್ಲ. ಹೌದು, ಅದರಲ್ಲಿಯೂ ಕೆಲವರು ಹಾಗೆ ಇರುತ್ತಾರೆ. ಈಗ ಪ್ರಾರಂಭವಾಗುವಾಗ ಆರಂಭದಲ್ಲಿಯೂ ಕೆಲವು ಆತ್ಮಗಳು ಹಾಗೆಯೇ ಜನ್ಮ ನೀಡುತ್ತವೆ, ಪತಿ ಪತ್ನಿಯಾಗಿ ಅಲ್ಲ. ಆದರೆ ಈಗ ಹೆಚ್ಚಾಗಿ ಇಲ್ಲ, ಮೆಜಾರಿಟಿ ಆಗಿ ಇರುವುದಿಲ್ಲ. ಶ್ರೀಕೃಷ್ಣನ ಜೊತೆಗಿರುವ ಆತ್ಮಗಳು ಯಾರಿದ್ದಾರೋ ಅವರು ಸಮಾಜವನ್ನು ನೋಡಿ ತಮ್ಮನ್ನು ಅಂತಹ ಬಂಧನದಲ್ಲಿ ಕಟ್ಟಿಕೊಳ್ಳುತ್ತಾರೆ. ಆದರೆ ಸತ್ಯಯುಗದ ಬಗ್ಗೆ ಹೇಳುತ್ತಿರುವುದು ಸ್ವಯಂವರದ ನಂತರ ಯಾವ ದೇವಿ ದೇವತೆಗಳಿದ್ದಾರೋ, ಯಾರು ದೇವಿ ದೇವತೆಗಳಿಗೆ ಜನ್ಮ ನೀಡುತ್ತಾರೋ
ಅವರು ಪತಿ ಪತ್ನಿಯರೇ ಆಗಿರುತ್ತಾರಲ್ಲವೇ? ನೋಡಿ, ಪರಿವರ್ತನೆಯಾದಾಗ ವಿರೋಧ ಉಂಟಾಗುತ್ತದೆ ಎಂದು ಹೇಳುತ್ತಾರಲ್ಲ. ಈಗ ಪರಿವರ್ತನೆಯಾಗುವ ಸಮಯ ಬಂದಾಗ ಪ್ರತಿಯೊಂದು ವಿಷಯಕ್ಕೂ ವಿರೋಧ ಉಂಟಾಗುತ್ತದೆ. ಒಳ್ಳೆಯತನ ಬಂದಾಗ ಕೆಟ್ಟದ್ದು ವಿರೋಧಿಸುತ್ತದೆ, ಮತ್ತು ಕೆಟ್ಟದ್ದು ಬಂದಾಗ ಒಳ್ಳೆಯತನ ವಿರೋಧಿಸುತ್ತದೆ. ದ್ವಾಪರ ಯುಗದಲ್ಲಿ ಕೆಟ್ಟದ್ದು ಬಂದಾಗ ಒಳ್ಳೆಯತನವು ವಿರೋಧಿಸಿತು. ಅದು ಇಲ್ಲಿಯವರೆಗೂ ಇದೆ. ಆದರೆ ಒಳ್ಳೆಯತನ ಬರಲಿರುವಾಗ ಕೆಟ್ಟದ್ದು ವಿರೋಧಿಸುತ್ತದೆ. ರಾಮ ರಾವಣ ಇಲ್ಲೇ ಇರುತ್ತಾರೆ, ಹೊರಗೆಲ್ಲೂ ಇರುವುದಿಲ್ಲ. ಒಬ್ಬರಿಗೊಬ್ಬರು ವಿರುದ್ಧವಾಗಿರುತ್ತಾರೆ ಮತ್ತು ಇಬ್ಬರು ತಂದೆಯ ಮಕ್ಕಳೇ ಆಗಿರುತ್ತಾರೆ. ಆಶ್ಚರ್ಯದ ವಿಷಯವೆಂದರೆ ಇದು ರಾವಣನೂ ಕೂಡ ಶಿವನ ಭಕ್ತಿಯನ್ನು ಮಾಡಿದನು ಎಂದು ಹೇಳುತ್ತಾರೆ. ಆದ್ದರಿಂದಲೇ ಬಾಬಾ ಹೇಳುತ್ತಾರೆ, ಮಾಯೆ ನನ್ನ ಮಗಳು, ಪ್ರೀತಿಯ ಮಗಳು ಎಂದು. ಏಕೆಂದರೆ ಅವಳು ನನಗೆ ವಜ್ರಗಳನ್ನು ಕೆತ್ತಿಕೊಡುತ್ತಾಳೆ. ಸರಿತಾನೆ ಮಕ್ಕಳೇ? ಇವತ್ತಿನ ಸಮಯದಲ್ಲಿಯೂ ಮಕ್ಕಳಲ್ಲಿ ತಂದೆ ತಾಯಿಯ ಗುಣ, ಸಂಸ್ಕಾರಗಳು ಮತ್ತು ಅಭ್ಯಾಸಗಳು ಎರಡೂ ಇರುತ್ತವೆಯಲ್ಲವೇ? ಹಾಗೆಯೇ ದೇವತೆಗಳು ಜನ್ಮ ಪಡೆದಾಗ ಅವರಲ್ಲಿಯೂ ಅವರ ತಂದೆ ತಾಯಿಯ ಶಕ್ತಿಗಳು, ಸಂಸ್ಕಾರಗಳು, ಗುಣಗಳ ಮಹತ್ವವಿರುವುದಿಲ್ಲವೇ? ಮತ್ತು ಯಾವ ದೇವಾತ್ಮ ಜನ್ಮ ಪಡೆಯುತ್ತದೆಯೋ ಅದರ ಸ್ವಂತ ಪುರುಷಾರ್ಥ ಮತ್ತು ಜಮಾದ ಪರ್ಸೆಂಟೇಜಿನ ಅನುಸಾರ ಆ ದೇವತೆಯ ಗುಣ, ಸಂಸ್ಕಾರ, ಶಕ್ತಿಗಳು ಇರುತ್ತವೆ ಅಲ್ಲವೇ? ಆದ್ದರಿಂದ ಅದರಲ್ಲಿ ಎರಡೂ ಇರುತ್ತವೆ. ನೋಡಿ, ಸಂಸ್ಕಾರಗಳೆಂದರೇನು? ಒಂದು ಆತ್ಮದ ಸ್ವಂತ ಒರಿಜಿನಲ್ ಸಂಸ್ಕಾರಗಳು, ಎರಡನೆಯದು ತಂದೆ ತಾಯಿಯ ಸಂಸ್ಕಾರಗಳು, ಮೂರನೆಯದು ಸಂಘದೋಷದ ಸಂಸ್ಕಾರಗಳು. ನೋಡಿ, ಆತ್ಮದ ಸ್ವಂತ ಪುರುಷಾರ್ಥದ ಅನುಸಾರ ಎರಡೂ ಬಂದು ಬಿಡುತ್ತವೆ. ನೀವು ಯೋಚಿಸಿ, ದೇವಿ ದೇವತೆಗಳ ಮನೆಯಲ್ಲಿ ಜನ್ಮ ಪಡೆಯುವವರು ಯಾರಾದರೂ ಸಾಧಾರಣ ಆತ್ಮಗಳಾಗಿರುತ್ತಾರೆಯೇ? ಅವರ ಪುರುಷಾರ್ಥವೂ ಕೂಡ ಆ ಮನೆಯಲ್ಲಿ ಜನ್ಮ ಪಡೆಯುವಷ್ಟು ಇರುತ್ತದೆ. ಮತ್ತು ಅವರು ಜನ್ಮ ಪಡೆದಾಗ ದೇವಿ ದೇವತೆಗಳಾದ ಮೇಲೆ ಅವರ ಮಕ್ಕಳು ಹೇಗಿರುತ್ತಾರೆ? ಹಾಗೆಯೇ ಇರುತ್ತಾರಲ್ಲವೇ? ಎಲ್ಲವೂ ಒಂದು ಸರಪಳಿಯಂತೆ ಜೋಡಿಸಲ್ಪಟ್ಟಿರುತ್ತದೆ ಮತ್ತು ಒಂದು ಸಂಪೂರ್ಣ ಹಾರ ತಯಾರಾಗುತ್ತದೆ. ಒಂದೊಂದು ದಾರವು ಜೋಡಿಸಲ್ಪಟ್ಟಾಗ ಒಂದು ಮಾಲೆ ತಯಾರಾಗುತ್ತದೆ. ಒಂದೊಂದು ಪಾಯಿಂಟ್ ಜೋಡಿಸಲ್ಪಟ್ಟಾಗ ಮಾತ್ರ ಒಂದು ಕೊರಳ ಹಾರ ತಯಾರಾಗುತ್ತದೆ. ಆದ್ದರಿಂದ ಈ ಸರಪಳಿ ಜೋಡಿಸಲ್ಪಟ್ಟಿದೆ, ಸರಿತಾನೆ? ಒಳ್ಳೆಯದು. ಇಂದು ಎಲ್ಲಾ ಮಕ್ಕಳಿಗೆ ವಿಶೇಷವಾಗಿ ಬಾಪ್ದಾದಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಭೇಟಿಯಾಗುತ್ತಲೇ ಇರುತ್ತೇವೆ, ಬರುತ್ತಲೇ ಇರುತ್ತೇವೆ. ಎಲ್ಲಿಯವರೆಗೆ ಸಂಗಮ ಯುಗವಿದೆಯೋ ಅಲ್ಲಿಯವರೆಗೆ ಮಿಲನವನ್ನು ಆಚರಿಸುತ್ತಲೇ ಇರುತ್ತೇವೆ. ಆದರೆ ಪುರುಷಾರ್ಥ ಈಗಲೇ, ಪರಿವರ್ತನೆಯೂ ಈಗಲೇ. ತನ್ನ ಮನಸ್ಸು ಸ್ವಚ್ಛ, ಸಂಸ್ಕಾರಗಳು ಚೆನ್ನಾಗಿರಲಿ. ಮುರುಳಿ ಓಂ. ಮತ್ತು ಕುಳಿತುಕೊಂಡು ವಿಚಾರ ಸಾಗರ ಮಂಥನ ಮಾಡಿ, ನನಗೆ ಏನು ಸಿಕ್ಕಿದೆ, ಪ್ರಾಪ್ತಿ ಏನಾಗಿದೆ, ಮತ್ತು ತಂದೆಯ ಜೊತೆಗಿದ್ದಾರೆ ಹೀರೋ ಆಗುತ್ತೀರಿ, ವಜ್ರವಾಗಿದ್ದೀರಿ. ಸರಿತಾನೆ ಮಕ್ಕಳೇ? ಸಮಯದ ಅನುಸಾರ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತದೆ. ಸರಿತಾನೆ? ತಂದೆಗೆ ಏನು ಬೇಕು? ನಮ್ಮಲ್ಲಿ ಇಷ್ಟೊಂದು ಚಿನ್ನವಿದೆ ಬಾಬಾ, ಇದನ್ನು ಇಟ್ಟುಕೊಳ್ಳಿ ಎಂದು ಹೇಳುವವರು ಬರಲಿದ್ದಾರೆ. ಆಗ ಬಾಬಾ ಹೇಳುತ್ತಾರೆ, ನಿಮ್ಮ ಚಿನ್ನ ಆಭರಣಗಳನ್ನು ಏಕೆ ಇಟ್ಟುಕೊಳ್ಳಲಿ? ಇದರ ರಿಟರ್ನ್ ಎಷ್ಟು ಕೊಡಬೇಕಾಗುತ್ತದೆ ಎಂದು ತಿಳಿದಿದೆಯೇ? ಬಾಬನ ಜೊತೆ ಮಾತನಾಡಿ ಮತ್ತು ನೀವು ಯಾವ ಸಂಕಲ್ಪ ಮಾಡಿದ್ದೀರೋ ಅದು ಡ್ರಾಮಾದಲ್ಲಿ ಇದ್ದರೆ ಆಗುತ್ತದೆ, ಮತ್ತು ಡ್ರಾಮಾದಲ್ಲಿ ಇಲ್ಲದಿದ್ದರೆ ಖಂಡಿತವಾಗಿಯೂ ಆಗುವುದಿಲ್ಲ. ಅಂತಹ ಅನೇಕ ಮಕ್ಕಳು ಬರಲಿದ್ದಾರೆ. ಬಾಬಾ, ಇಷ್ಟೊಂದು ಜಮೀನು ಇದೆ, ಇಟ್ಟುಕೊಳ್ಳಿ, ನಮಗೇನು ಕೆಲಸ ಎಂದು ಇಟ್ಟುಕೊಳ್ಳಲಿ. ಆಗ ಬಾಬಾ ಕೂಡ ಏನು ಮಾಡುತ್ತಾರೆ? ಇಟ್ಟುಕೊಂಡು ನಾನೇನು ಮಾಡಬೇಕಿದೆ? ಬೇಡ. ಸರಿತಾನೆ? ಆದ್ದರಿಂದ ಅಂತಹ ಮಕ್ಕಳು ಬರಲಿದ್ದಾರೆ. ತನ್ನನ್ನು ತಾನು ಸಂಭಾಳಿಸಿಕೊಳ್ಳಬೇಕು. ಏಕೆಂದರೆ ಈಗ ಮಾಯೆಯು ಹಣದ ರೂಪದಲ್ಲಿಯೂ ಬರುತ್ತದೆ. ಬಾಬಾ ಈ ವಿಷಯದಲ್ಲಿಯೇ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ. ಎಲ್ಲಾ ಮಕ್ಕಳು ಗಮನವಿಡಿ. ಈ ಹೊಟ್ಟೆಗೆ 2 ರೊಟ್ಟಿ ಬೇಕು ಅಷ್ಟೇ. ಆದರೆ ಕರ್ಮ ಮಾಡಬಾರದು ಎಂದಲ್ಲ. ಕರ್ಮದಿಂದ ಎಂದಿಗೂ ಹಿಂದೆ ಸರಿಯಬಾರದು. ಕರ್ಮವಿದ್ದರೆ ಫಲವಿದೆ ಮತ್ತು ಫಲವಿದ್ದರೆ ಕರ್ಮವಿದೆ. ಕರ್ಮವಿಲ್ಲದೆ ಯಾವುದೇ ಫಲವಿಲ್ಲ. ನಿಮ್ಮ ಕರ್ಮವು ಸರ್ವಶ್ರೇಷ್ಠವಾಗಿದ್ದರೆ ಫಲವೂ ಕೂಡ ಅಷ್ಟೇ ಸರ್ವಶ್ರೇಷ್ಠವಾಗಿರುತ್ತದೆ. ಆದರೆ ಆಸೆ ಬಹಳ ಕೆಟ್ಟದ್ದು. ಸರಿತಾನೆ ಮಕ್ಕಳೇ? ಬಾಬನಿಗೆ ಹೀರೋ ಬೇಕಲ್ಲವೇ? ಮತ್ತು ವಜ್ರಗಳು ಬೇಕು, ಸತ್ಯವಾದ ವಜ್ರಗಳು.
ಸುಳ್ಳು ವಜ್ರಗಳು ಬರುವ ಸಮಯದಲ್ಲಿ ಹೇಗೆ ಚದುರಿ ಹೋಗುತ್ತವೆ ನೋಡಿ. ಸತ್ಯವಾದ ವಜ್ರವು ಎಷ್ಟು ಕೋಟಿಯದ್ದಾಗಿರುತ್ತದೆ. 2 ಕೋಟಿ, 4 ಕೋಟಿ, 10 ಕೋಟಿ, ಮೊದಲು ಲಕ್ಷದ್ದಾಗಿರುತ್ತಿತ್ತು, ಸಾವಿರದ್ದಾಗಿರುತ್ತಿತ್ತು. ನಮ್ಮ ದೃಷ್ಟಿಯಲ್ಲಿ ಇವು ವಜ್ರಗಳಲ್ಲ, ಇವು ಕಲ್ಲುಗಳು. ಕಲ್ಲುಗಳನ್ನು ಏನು ಮಾಡುವುದು? ನಮ್ಮ ಸಂಸ್ಕಾರಗಳೇ ವಜ್ರಗಳು ಎಂದು ನಮಗೆ ತಿಳಿದಿರುವಾಗ ಮತ್ತು ಒಬ್ಬ ನಮ್ಮ ಬಾಬಾ ಮತ್ತು ನಾವೇ ವಜ್ರಗಳು, ಸತ್ಯವಾದ ವಜ್ರಗಳು ಎಂದ ಮೇಲೆ ಕಲ್ಲುಗಳನ್ನು ನಾವೇನು ಮಾಡುತ್ತೇವೆ? ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಹೌದು, ಕುಟುಂಬ ನಡೆಯುವಷ್ಟು ಕೆಲಸ ಮಾಡಿ. ತಂದೆಯ ಮನೆ ನಡೆಯುತ್ತಿದೆ ಅಷ್ಟೇ, ಹಸಿವಿನಿಂದಂತೂ ಸಾಯುತ್ತಿಲ್ಲವಲ್ಲ. ಬಟ್ಟೆ ಸಿಗುತ್ತಿದೆ ತಾನೆ, ತಿನ್ನಲು ಸಿಗುತ್ತಿದೆ ತಾನೆ, ಅಷ್ಟೇ ಸಾಕು. ತನ್ನ ಕರ್ಮದಿಂದ ಹಿಂದೆ ಸರಿಯಬೇಡಿ, ಅವಶ್ಯವಾಗಿಯೂ ಬೇಡ. ನೋಡಿ, ಎಲ್ಲಕ್ಕಿಂತ ದೊಡ್ಡ ಕರ್ಮವೆಂದರೆ ಪ್ರತಿದಿನ ಮುರುಳಿ ಕೇಳುವುದು, ಓಂಕಾರ ಮಾಡುವುದು ಮತ್ತು ತಂದೆಯನ್ನು ನೆನಪು ಮಾಡುವುದು. ಇದು ಅತ್ಯಂತ ದೊಡ್ಡ ಮತ್ತು ಮೊದಲ ಕರ್ಮವಾಗಿದೆ. ಇದರ ಫಲವು ನಿಮಗೆ ಈ ಜನ್ಮದಲ್ಲಿ ಸಿಗುವುದರ ಜೊತೆಗೆ ಸತ್ಯಯುಗದಲ್ಲಿಯೂ ಸಿಗುತ್ತದೆ ಮತ್ತು 21 ಜನ್ಮಗಳವರೆಗೆ ಸಿಗುತ್ತದೆ. ಮತ್ತು ಸ್ಥೂಲ ಸಂಪಾದನೆಯನ್ನು ಮಾಡಿ, ಬೇಡ ಎನ್ನುವುದಿಲ್ಲ, ಮಾಡಿರಿ, ಆದರೆ ಟೆನ್ಷನ್ ನಲ್ಲಿ ಬಂದು ಮಾಡಬೇಡಿ. ಅರೆ, ನಮ್ಮ ಆ ಸಮಯದಲ್ಲಿ ಮನೆಯಲ್ಲಿ ಮುಂದಿನ ಹೊತ್ತಿನ ಊಟವಿರಲಿಲ್ಲ, ಆದರೂ ನಮಗೆ ಯಾವುದೇ ಟೆನ್ಷನ್ ಇರಲಿಲ್ಲ. ಅಂದ್ರೆ ಯಜ್ಞದ ಆದಿಯಲ್ಲಿ ಪೆಗ್ಗರಿ ಪಾರ್ಟ್ ಬಂದಾಗ, ಅಣ್ಣ ಬಾಬಾ 300 ಮಕ್ಕಳು ಹೇಗೆ ಊಟ ಮಾಡುತ್ತಾರೆ? ಇಲ್ಲ, ಮಕ್ಕಳು ಯಾರದ್ದು? ನಾನು ಯಾರವನು? ಹಾಗಿದ್ದರೆ ಚಿಂತೆ ಯಾರದ್ದು? ನಾನೇಕೆ ಚಿಂತೆ ಮಾಡಲಿ? ನಾನಂತೂ ನಿಶ್ಚಿಂತ ಆಗಿದ್ದೇನೆ. ಮಕ್ಕಳು ತಂದೆಯವರು, ತಂದೆ ಊಟ ಮಾಡಿಸಲಿ ಅಥವಾ ಹಸಿವಿನಿಂದ ಇಡಲಿ, ನಾನೇಕೆ ಟೆನ್ಷನ್ ಮಾಡಿಕೊಳ್ಳಲಿ? ನನ್ನದು ಎನ್ನುವುದು ಏನೂ ಇಲ್ಲದಿರುವಾಗ ನಾನೇಕೆ ಚಿಂತೆ ಮಾಡಲಿ? ಎಲ್ಲವೂ ಅವನದ್ದೇ ಆಗಿದೆ, ಅವನೇ ತೆಗೆದುಕೊಂಡಿದ್ದಾನೆ. ಆಗ ಆ ಸಮಯದಲ್ಲಿ ಊಟವಿಲ್ಲದಿದ್ದರೂ ನಿಶ್ಚಿಂತ ಆಗಿದ್ದೆವು. ಈ ಸಮಯದಲ್ಲಿ ಮನೆಯಲ್ಲಿ ಪೂರ್ತಿ 2 ತಿಂಗಳ ಊಟವಿದ್ದರೂ ಟೆನ್ಷನ್ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತದೆ. ಆದರೂ ಟೆನ್ಷನ್. 2 ತಿಂಗಳ ಊಟ ಇಟ್ಟಿದ್ದಾರೆ, 6 ತಿಂಗಳದ್ದು ರೇಷನ್ ಇದೆ, 10 ತಿಂಗಳಿಗಾಗುವಷ್ಟು ಇದ್ದರೂ ಟೆನ್ಷನ್. ಹಾಗಿದ್ದರೆ ಇದು ತಂದೆಯ ಮೇಲಿನ ನಿಶ್ಚಯದ ಗುರುತೆ? ಉಳಿದವರನ್ನು ಬಿಡಿ, ಅಜ್ಞಾನಿಗಳು ಮಾಡುತ್ತಾರೆ, ಏಕೆಂದರೆ ಅವರು ಅಜ್ಞಾನಿಗಳು, ಅವರಿಗೆ ಜ್ಞಾನವಿಲ್ಲ. ಆದರೆ ಯಾರು ತಂದೆಯ ಮಕ್ಕಳೋ, ಯಾರು ನಾವು ಪಕ್ಕಾ ಎಂದು ಹೇಳುತ್ತಾರೋ, ಇದು ಯಾವ ರೀತಿಯ ನಿಶ್ಚಯ? ತಂದೆಯನ್ನು ಬಿಟ್ಟು ಹೊರಗೆ ಅಲೆಯುವುದು. ಯಾರಿಗೆ ತಂದೆಯ ಮೇಲೆ ನಿಶ್ಚಯವಿಲ್ಲವೋ ಅವರಿಗೆ ತಮ್ಮ ಮೇಲೆಯೂ ನಿಶ್ಚಯವಿಲ್ಲ. ಆದ್ದರಿಂದ ಬಿಟ್ಟು ಬಿಡಿ. ನಾವು ಸಮರ್ಪಿತರು ಎಂದು ಏಕೆ ಹೇಳುತ್ತೀರಿ? ಏನೂ ಇಲ್ಲ, ನನ್ನ ಬಾಬಾ ಎಲ್ಲವನ್ನೂ ಸರಿಪಡಿಸುತ್ತಾರೆ ಎಂಬ ವಿಶ್ವಾಸ ತಂದೆಯ ಮೇಲಿಲ್ಲ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ದಾಲ್ ರೋಟಿ ಅವರಿಗೆ ಮಾತ್ರ ಕೊಡುತ್ತೇನೆ. ಯಾರು ಸತ್ಯವಾದ ಹೃದಯದವರು, ಯಾರು ದೊಡ್ಡ ಹೃದಯದವರಾಗಿದ್ದಾರೋ ಅವರಿಗೆ ಮಾತ್ರ. ಮತ್ತು ಎಲ್ಲಕ್ಕಿಂತ ದೊಡ್ಡ ಮಾತು ದೃಢ ಸಂಕಲ್ಪ, ನಿಶ್ಚಯ ಬುದ್ಧಿ ಏನೆಂದರೆ, ನನ್ನ ಬಾಬಾ ನನ್ನನ್ನು ನೋಡಿಕೊಳ್ಳುತ್ತಾರೆ, ನನ್ನ ಬಾಬಾ ನನ್ನನ್ನು ಹಸಿವಿನಿಂದ ಸಾಯಲು ಬಿಡುವುದಿಲ್ಲ. ಹಾಗೆಂದು ಆರಾಮಾಗಿ ಮಲಗಿದ್ದರೆ ಬಾಬಾ ದಾಲ್ ರೊಟ್ಟಿ ಕೊಡುವುದಿಲ್ಲ, ಕರ್ಮ ಮಾಡಬೇಕು. ಅದೃಷ್ಟವೆಂದರೇನು ಎಂದು ಹೇಳುತ್ತಾರಲ್ಲ, ನೀವು ಕರ್ಮ ಮಾಡುತ್ತಿದ್ದರೆ ಅದೃಷ್ಟವು ಓಡಿ ಓಡಿ ಬರುತ್ತದೆ. ಕರ್ಮದಿಂದ ಸ್ವಲ್ಪ ಹಿಂದೆ ಸರಿದರೂ ಇಲ್ಲಿಗೆ ಬರಲಿರುವ ಅದೃಷ್ಟವು ಹೊರಗೆ ಓಡಿ ಹೋಗುತ್ತದೆ. ಇವನು ಸೋಮಾರಿ, ಹುಡುಗಾಟಿಕೆಯಲ್ಲಿದ್ದವನು, ಅಜಾಗರೂಕತೆಯಲ್ಲಿದ್ದಾನೆ, ಇವನಿಂದ ನಾನು ದೂರ ಹೋಗುತ್ತೇನೆ ಎಂದು ಹೇಳುತ್ತದೆ. ಈ ಸೃಷ್ಟಿಗೆ ಬಂದಿದ್ದೇಕೆ? ಕರ್ಮ ಮಾಡಲು. ಈ ಶರೀರಕ್ಕೆ ಬಂದಿದ್ದೇಕೆ? ಕರ್ಮ ಮಾಡಲು. ದೃಢ ನಿಶ್ಚಯ, ನನ್ನ ಬಾಬಾ ನನ್ನನ್ನು ನೋಡಿಕೊಳ್ಳುತ್ತಾರೆ. ಎರಡನೆಯದು ಕರ್ಮ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಬಾಬನವರಾದಾಗಿನಿಂದ ನಾವು ಸಂಪೂರ್ಣ ಲೂಟಿಯಾಗಿ ಹೋಗಿದ್ದೇವೆ ಎಂದು. ಕೆಲವು ಮಕ್ಕಳ ದೂರು ಕೂಡ ಬರುತ್ತದೆ, ಏಕೆಂದರೆ ನಿಮಗೆ ತಂದೆಯ ಮೇಲೆ ನಿಶ್ಚಯವೇ ಇಲ್ಲ, ಎಂದಿಗೂ ತನ್ನ ಬುದ್ಧಿಯನ್ನು ಬಳಸಲೇ ಇಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಕೇವಲ ನಿಮ್ಮವರು, ಈ ತನುವು ನಿಮ್ಮದು, ಮನವೂ ನಿಮ್ಮದು, ಧನವೂ ನಿಮ್ಮದು. ಆಗ ಬಾಬಾ ಹೇಳುತ್ತಾರೆ, ಬಾಬನವರಾದ ಮೇಲೆ ಲೂಟಿಯಾದೆವು ಎಂದರೆ ಅದು ಕೇವಲ ಹೆಸರಿಗೆ ಮಾತ್ರ ತನುವಾಗಿತ್ತು. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಮಕ್ಕಳೇ ನಿಶ್ಚಯ ಬುದ್ಧಿ, ನನ್ನ ಬಾಬಾ ಒಬ್ಬರೇ ಅಷ್ಟೇ. ಆ ಸಮಯದ ಮಾತಿದೆ. ಕೆಲವರು ಹೇಳುತ್ತಿದ್ದರು, ಬಾಬಾ ಈ ಹಣ ನಿಮ್ಮದು ಎಂದು. ಹೌದು, ಬಾಬಾ ಕೂಡ ಹೇಳುತ್ತಾರೆ, ಇದು ತಂದೆಯದ್ದು. ಇದರಲ್ಲಿ ಬೇಕಿದ್ದರೆ ಗೀತಾ ಪಾಠಶಾಲೆ ತೆರೆಯಿರಿ, ಅನ್ಯರಿಗೆ ಜ್ಞಾನ ತಿಳಿಸಿ, ಇದರಿಂದ ಜನರ ಕಲ್ಯಾಣವಾಗುತ್ತದೆ. ಎಲ್ಲವನ್ನೂ ಇಲ್ಲಿಯೇ ಕೊಟ್ಟು ಹೋಗಿ ಎಂದಲ್ಲ, ತನ್ನ ಎಲ್ಲಾ ಹಣವನ್ನು ತೆಗೆದುಕೊಂಡು ಬನ್ನಿ,
ಮತ್ತು ಇಲ್ಲಿ ಕೊಡಿ ಎಂದು ತಂದೆ ಎಂದಿಗೂ ಯಾರಿಗೂ ಡೈರೆಕ್ಷನ್ ಕೊಟ್ಟಿಲ್ಲ. ಬಾಬಾ ಹೇಳುತ್ತಾರೆ, ನೀವು ಒಂದು ಪಾಲನ್ನು ಇಟ್ಟುಕೊಳ್ಳಿ, ತನ್ನ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡಿ, ಮಕ್ಕಳಿಗೆ ಊಟ ಮಾಡಿಸಿ. ಅರೆ, ಎಲ್ಲವನ್ನೂ ಇಲ್ಲಿಯೇ ಇಟ್ಟು ಹೋದರೆ ಅಲ್ಲಿ ನಿಮ್ಮ ಮಕ್ಕಳಿಗೆ ಏನು ಊಟ ಮಾಡಿಸುತ್ತೀರಿ? ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಇಲ್ಲೇ ಇರುತ್ತೇವೆ ಎಂದು. ಒಂದು ವೇಳೆ ಇದ್ದರೆ ಆಗ ಬುದ್ಧಿ ಎಲ್ಲ ಹಣದ ಮೇಲೆಯೇ ಇರುತ್ತದೆ, ಇದನ್ನು ನಾನೇ ಕೊಟ್ಟಿದ್ದು ಎಂದು. ಬೇಕಿದ್ದರೆ ಸ್ವಲ್ಪ ಬಾಬನಿಗೆ ಸೇವೆ ಮಾಡಿ, 1% ಮಾಡಿ, ಆದರೆ ಸಮರ್ಪಣಾ ಭಾವದಿಂದ ಮಾಡಿ, ಮರೆತು ಬಿಡಿ. ಅಂದ್ರೆ ನೀವೇನ್ ಹಣದ ಸಹಯೋಗ ಕೊಡ್ತೀರಿ, ಕೊಟ್ಟ ಮೇಲೆ ಮರೆತು ಬಿಡ್ರಿ, ಏನು ಮಾಡಿದ್ದೇವೆ ಎಂದು. ಸರಿತಾನೆ? ಹೌದು. ಆದರೆ ಯಾರಿಗೆ ಮಕ್ಕಳಿಲ್ಲವೋ ಅವರು ಹೇಳುತ್ತಾರೆ, ಬಾಬಾ ನಮ್ಮ ಹತ್ತಿರ ಏನೂ ಇಲ್ಲ, ನಾನು ಸಫಲ ಮಾಡಲು ಬಯಸುತ್ತೇವೆ ಎಂದು. ಆಗ ಅವರ ಮಾತು ಬೇರೆ. ಮಕ್ಕಳನ್ನು ಬಿಟ್ಟು ಎಲ್ಲವನ್ನು ಹೀಗೆಯೇ ಕೊಟ್ಟರೆ ಏನಾಗುತ್ತದೆ? ಇದು ಪುಣ್ಯವಾಗುವುದಿಲ್ಲ. ಮಕ್ಕಳನ್ನಂತೂ ಬಿಟ್ಟು ಬಿಟ್ಟರು. ಆದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಕೂಡ ಹಾಗೆಯೇ ಮಾಡಿದಿರಲ್ಲ ಎಂದು. ತಂದೆ ಬಂದಿದ್ದಾರೆ, ಇಷ್ಟೊಂದು ದೊಡ್ಡ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ, ಹಾಗಿದ್ದರೆ ಏನೂ ಮಾಡುವುದಿಲ್ಲ. ಮತ್ತು ತಂದೆ ಆಫರ್ ಕೊಟ್ಟರು, ಎಲ್ಲರಿಗೂ ಅವಕಾಶ ನೀಡಿದರು, ಪ್ರತಿಯೊಂದು ಆತ್ಮಕ್ಕೂ. ಕುಟುಂಬವನ್ನು ಬಿಡಲಿಲ್ಲ, ಕುಟುಂಬವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರು. ಆದರೆ ಕುಟುಂಬವೇ ಬಿಟ್ಟು ಹೋಗುತ್ತಿದ್ದರೆ ಏನು ಮಾಡುವುದು? ನಾವು ಬಿಡಲಿಲ್ಲ, ಅವಶ್ಯವಾಗಿ ಯಾರನ್ನೂ ಬಿಡಲಿಲ್ಲ. ಬೇಕಿದ್ದರೆ ನಮ್ಮನ್ನು ಎಲ್ಲರೂ ಬಿಟ್ಟಿರಬಹುದು, ಹಸಿವಿನಿಂದಂತೂ ಸಾಯಲು ಬಿಡಲಿಲ್ಲ. ಇರಲಿ ಅಥವಾ ಹಸಿವಿನಿಂದ ಸಾಯಲಿ. ಒಂದು ವೇಳೆ ಹೆಚ್ಚು ಆಸೆ ಪಟ್ಟರೆ ಯಾರಾದರೂ ಹೊರಗೆ ಹೋಗಿ ಸಂಪಾದಿಸಲಿ, ಹೊರಗೆ ಹೋಗಿ ತಿನ್ನಲಿ. ಹೊಟ್ಟೆ ಏನು ಕೇಳುತ್ತದೆ? 2 ರೊಟ್ಟಿಯನ್ನೇ ತಾನೇ ಕೇಳುತ್ತದೆ. ಒಳ್ಳೆಯದು ಮಕ್ಕಳೇ, ಸರಿ ತಾನೆ? ಮತ್ತೆ ಭೇಟಿಯಾಗೋಣ. ಎಲ್ಲಾ ಮಕ್ಕಳಿಗೆ ಮಧುರ ಮಧುರ ನೆನಪು ಪ್ರೀತಿಗಳು. ಮತ್ತೆ ಭೇಟಿಯಾಗೋಣ, ಭೇಟಿಯಾಗುತ್ತಲೇ ಇರುತ್ತೇವೆ. ಸಂಗಮ ಯುಗವಿದೆ ಮತ್ತು ಬರುವ ಸಮಯದ ಬಗ್ಗೆಯೂ ವಿಶೇಷ ಅಟೆನ್ಷನ್. ನಿಶ್ಚಯ ಬುದ್ಧಿ. ನನ್ನ ಬಾಬಾ ಕುಳಿತಿದ್ದಾರೆ ಅಷ್ಟೇ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ತಾದಾರವರಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಬೇಹದ್ದಿನ ವೈರಾಗಿಗಳಾಗಿರಿ. ಡ್ರಾಮಾದ ಅನುಸಾರ ಕಲಿಯುಗದ ಪ್ರಪಂಚದ ದುಃಖ ಮತ್ತು ಅಶಾಂತಿಯ ದೃಶ್ಯವನ್ನು ನೋಡಿ ಬೇಹದ್ದಿನ ವೈರಾಗಿಗಳಾಗುತ್ತಾ ಹೋಗುವಿರಿ. ಏನೇ ಆದರೂ ಸದಾ ನಿಮ್ಮದು ಆರುವ ಕಲೆಯಾಗಿರಲಿ. ಪ್ರಪಂಚಕ್ಕೆ ಹಾಹಾಕಾರವಾದರೆ ನಮಗೆ ಜೈ ಜೈಕಾರವಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಗಾಬರಿಯಾಗಬೇಡಿ, ನಮಗಾಗಿ ಸಿದ್ಧತೆ ನಡೆಯುತ್ತಿದೆ. ಸಾಕ್ಷಿಯಾಗಿ ಎಲ್ಲಾ ರೀತಿಯ ಆಟವನ್ನು ನೋಡಿ ನೆನಪಿನ ಬಟ್ಟಿಯಲ್ಲಿ ಇದ್ದರೆ ಸದಾ ಸುರಕ್ಷಿತವಾಗಿರುವಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.